ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೋಡ್ತೀನಿ ಕಣೆ ಸೇವಂತಿ, ಇನ್ನೂ ಅದೆಷ್ಟು ಸತಿ ಹೀಗೆ ತಪ್ಪಿಸ್ಕೊಳ್ತೀಯ ಅಂತ. ಈ ಮನೆನ ನನ್ನಿಂದ ಅದ್ ಹೇಗೆ ಕಾಪಾಡ್ತೀಯೋ ಅಂತ. ಪೂರ್ಣಾಹುತಿ ಯಾಕಪ್ಪ ಪೂರ್ಣಾಹುತಿನ ಮಾಡಬೇಕು ಅಂತಂದರೆ, ಎಲ್ಲ ದೇವರು ಕೂಡ ನಾವು ಇವತ್ತಿನ ದಿವಸ ಏನು ಪೂಜೆ ಮಾಡಿದ್ದೀವಿ ಎಲ್ಲ ದೇವರು ಕೂಡ ಆಹ್ವಾನ ಮಾಡಿರ್ತೀವಿ. ಆದರೆ ಒಂದು ಎಲ್ಲ ದೇವರು ಕೂಡ ಪ್ರಸಾದನ ಮಾಡ್ಸೋಕ್ಕಾಗುತ್ತಾ? ಆಗೋದಿಲ್ಲ. ಆದರೆ ಏನಪ್ಪ ಅಂತಂದ್ರೆ, ನಾವು ಅಗ್ನಿದೇವನ ಮೂಲಕ ಎಲ್ಲ ದೇವರು ಕೂಡ ನಾವು ಪ್ರಸಾದವನ್ನು ಮಾಡಿಸ್ಬೋದು ಅಂತ ಹೇಳಿ. ಯಾಕಪ್ಪ ಅಂತಂದ್ರೆ ಅಗ್ನಿದೇವನಿಗೆ ಸಪ್ತತೆ ಸಮಿದ ಸಪ್ತ ಜೀವಾಹ ಅಂದ್ರೆ ಏನಪ್ಪಾ ಅಂತಂದ್ರೆ ಅಗ್ನಿದೇವನಿಗೆ 7 ನಾಲಿಗೆ ಅಂತ ಹೇಳಿ. ಹಾಗಾಗಿ ನಾವೇನಪ್ಪಾ ಅಂತಂದ್ರ ಸ್ವಾಹ ಅನ್ನೋದು ಅಗ್ನಿದೇವನ ಹೆಂಡತಿ ಹೆಸರು. ನಾವು ಯಾವ ದೇವರ ಹೆಸರನ್ನ ಹೇಳಿ ಸ್ವಾಹ ಅಂತ ಹೇಳಿ ಹಾಕ್ತಿವಿ, ಆ ಯಾವ ದೇವರಿಗೆ ತಲುಪಿಸುವಂತ ಕಾರ್ಯವನ್ನ ಯಾರು ಮಾಡ್ತಾರಪ್ಪ ಅಂತಂದ್ರ ಅಗ್ನಿದೇವ ಮಾಡ್ತಾನೆ. ಹಾಗಾಗಿ ಏನಪ್ಪಾ ಅಂತಂದ್ರೆ ಇವಾಗ ನಿಮ್ಮ ಮನೆಯಲ್ಲಾಗ್ಲಿ ಅಥವಾ ಊರಲ್ಲಾಗ್ಲಿ ಯಾರಾದ್ರೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದಾಗ ಅವ್ರಿಗೆ ನಾವ್ ಏನ್ ಮಾಡ್ತೀವಿ, ಒಂದು ಸನ್ಮಾನ ಅಂತ ಹೇಳಿ ಮಾಡ್ತೀವಿ. ಅದೇ ರೀತಿಯಾಗಿ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರೆ ಒಂದು ಅಗ್ನಿದೇವನಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಅಂತ ಹೇಳಿ. ಹಾಗಾಗಿ ಇವತ್ತಿನ ದಿವಸ ನಾವು ಮಾಡ್ತಕ್ಕಂಥ ಒಂದು ಕಾರ್ಯದಲ್ಲಿ ಯಾವುದೇ ಒಂದು ವಿಘ್ನವೂ ಬರಬಾರ್ದು, ಬಂದಿರತಕ್ಕಂಥ ವಿಘ್ನವೂ ಕೂಡ ನಿವಾರಣೆ ಆಗ್ಬೇಕು, ಇಷ್ಟಾರ್ಥಗಳು ಕೂಡ ಸಿದ್ಧಿ ಆಗ್ಬೇಕು ಅಂತ ಹೇಳಿ ಏನೇ ಅರ್ಪಣೆ ಮಾಡಿದ್ರು ಕೂಡ ಅಗ್ನಿದೇವನಿಗೆ ಪೂರ್ಣ ಫಲವನ್ನ ಕೊಡಬೇಕು ಅಂತ ಹೇಳಿ. ಹಾಗಾಗಿ ಕಲಿಯುಗದ ಒಂದು ಕಾಮಧೇನು ಕಲ್ಪವೃಕ್ಷ ಅಂತ ಹೇಳ್ತಾ ಒಂದು ಅಯ್ಯವ ನಾರಿಕೇಳ ಫಲವನ್ನ ಇಟ್ಟುಕೊಂಡು ನಾವು ಅಗ್ನಿದೇವನಿಗೆ ಒಂದು ಪೂರ್ಣಾವತಿಯನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ ಇನ್ನೊಂದ್ಸರಿ ಅನನ್ಯ ಭಕ್ತಿ ಪ್ರಾರ್ಥನೆ ಮಾಡ್ಕೊಂಡು ಇದರಲ್ಲಿ ಹಾಕ್ಬಿಡಿ. ಓಂ ಪೂರ್ಣಾಹುತಿ ಮುತ್ತಮಾಂ ಜುಹೋತಿ, ಓಂ ಪೂರ್ಣಾಹುತಿ ಮುತ್ತಮಾಂ ಜುಹೋತಿ, ಸರ್ವಂ ವೈ ಪೂರ್ಣಾಹುತಿ, ಪೂರ್ಣಾಹುತಿ ಮುಹೂರ್ತ ಸುಮುಹೂರ್ತ ಸ್ವಿತ್ತಿನ ಗೃಹಂತು. ನಿಂತಲ್ಲೇ 3 ಸುತ್ತು ಹಾಕಿ ಪ್ರದಕ್ಷಿಣೆ ಮಾಡ್ಕೊಳ್ಳಿ. ಪ್ರಕೃಷ್ಟ ಪಾಪನಾಶಾಯ ಪ್ರಕೃಷ್ಟ ಫಲಸಿದ್ಧಯೇ ಪ್ರದಕ್ಷಿಣಂ ಕರೋಮೀಶ ಪ್ರಸೀದ ಪರಮೇಶ್ವರ. ಪ್ರಕೃಷ್ಟ ಪಾಪನಾಶಾಯ ಪ್ರಕೃಷ್ಟ ಫಲಸಿದ್ಧಯೇ ಪ್ರದಕ್ಷಿಣಂ ಕರೋಮೀಶ ಪ್ರಸೀದ ಪರಮೇಶ್ವರ. ಪ್ರಕೃಷ್ಟ ಪಾಪನಾಶಾಯ ಪ್ರಕೃಷ್ಟ ಫಲಸಿದ್ಧಯೇ ಪ್ರದಕ್ಷಿಣಂ ಕರೋಮೀಶ ಪ್ರಸೀದ ಪರಮೇಶ್ವರ. ಪ್ರಾರ್ಥನಾಂ ಸಮರ್ಪಯಾಮಿ.
ಯಾರು ಹೂವಲ್ ಗಾಜಿನ ಪೀಸಿಟ್ಟಿದ್ದು? ಇಷ್ಟು ಜನ ಇದ್ದಾರೆ, ಯಾರಾದ್ರೂ ಒಬ್ರು ನೋಡ್ಕೊಳ್ಬೋದಿತ್ತಲ್ವಾ? ಹೀಗಾಗುತ್ತೆ ಅಂತ ನಮ್ಗೇನ್ ಗೊತ್ತಿತ್ತು? ಸೇವಂತಿ ಕಣ್ಣಲ್ಲಿ ನೀರ್ ನೋಡಿದ್ವಿ, ಆದ್ರೆ ಅವಳು ಗೋಮುಖುಂಡಕ್ಕೆ ಅಗ್ನಿಸ್ಪರ್ಶ ಆಗೋವರೆಗೂ ಅವಳು ನಮ್ಮ ಹತ್ರ ಏನೂ ಹೇಳಲೇ ಇಲ್ಲ. ಯಾಕೆ ಸೇವಂತಿ ನೀನ್ ಹೀಗೆ? ನೋವಾಗ್ತಿದೆ ಅಂದಾಗ್ಲಾದ್ರೂ ಹೇಳ್ಕೋಬೇಕು ತಾನೆ? ಸರ್, ಹೇಳ್ಕೊಂಡಿದ್ರೆ ನೀವೆಲ್ಲರೂ ಸೇರಿ ವ್ರತ ಮಾಡೋದನ್ನ ನಿಲ್ಲಿಸ್ಬಿಡ್ತಾ ಇದ್ರಿ. ಆವಾಗ ಅದರಿಂದ ಪೂಜೆಗೆ ತಾನೇ ತೊಂದರೆ ಆಗ್ತಾ ಇದ್ದಿದ್ದು. ಅದಕ್ಕೆ ನಾನು ಹೇಳ್ಕೊಳ್ಳಿಲ್ಲ. ಹಾಗಂತ ಈ ರೀತಿ ಒದ್ದಾಡ್ಕೊಂಡು ವ್ರತ ಮಾಡೋದ ಅದಕ್ಕೆ? ಹೀಗೆಲ್ಲ ಅಂತ ಗೊತ್ತಿದ್ರೆ ನಾನು ದೇವಸ್ಥಾನಕ್ಕೆ ಬರ್ತಾನೆ ಇರ್ಲಿಲ್ಲ. ಇದನ್ನ ಇಲ್ಲಿಗೆ ಬಿಡಬಾರ್ದು. ಮೊದ್ಲು ಹೋಗಿ ಇದ್ರ ಬಗ್ಗೆ. ಸರ್, ಈಗಷ್ಟೇ ಎಲ್ರಿಗೂ ಇದನ್ನ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳ್ತಿದ್ದೀನಿ. ಈಗ ಮತ್ತೆ ನೀವು ಶುರು ಮಾಡ್ಬೇಡಿ. ಮೊದಲು ವ್ರತ ಮುಗಿಸಿ ಮನೆಗೆ ಹೋಗೋಣ. ಕೆಂಡಕ್ಕಿನ್ನೂ ರೆಡಿ ಮಾಡ್ಕೋಬೇಕು, ನೆನ್ಪಿದ್ಯಾ? ಅಲ್ಲ ಸೇವಂತಿ, ಇಷ್ಟೆಲ್ಲ ಆದ್ಮೇಲೂ ಕೆಂಡ ಹಾಯ್ತೀನಿ ಅಂತ ಹೇಳ್ತಿದ್ಯಲ್ಲ, ನಿನಗೇನಾದ್ರೂ ಬುದ್ಧಿ ಇದೆಯಾ? ಮೊದ್ಲೇ ಗಾಯ ಆಗಿರೋ ಕಾಲು, ಕೆಂಡದ ಮೇಲೆ ಕಾಲಿಟ್ರೆ ಏನಾಗ್ಬೇಡ. ಏನಾಗಲ್ಲ ಸರ್, ದೇವ್ರಿದಾನೆ. ನಾನು ಮಾಡ್ತಿದ್ದೀನಿ ಅಷ್ಟೇ. ಮೊಂಡಾಟ ಮಾಡಬೇಡ ಸೇವಂತಿ. ಕಾಲ್ ಸರಿಯಾಗಿದ್ದಾಗ್ಲೇ ಕೆಂಡನ ತುಳಿಯೋದು ಕಷ್ಟ. ಅಂಥದ್ರಲ್ಲಿ ನಿನ್ ಕಾಲಿಗೆ ಪೆಟ್ಟಾಗಿದೆ. ಈಗ ಕೆಂಡನ ತುಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಈ ವ್ರತ ಎಲ್ಲ ಏನು ಬೇಡ, ನಡಿ ಮನೆಗೆ ಹೋಗೋಣ. ಹೌದು ಸೇವಂತಿ, ಅರ್ಜುನ್ ಹೇಳ್ತಿರೋದು ಸರಿಯಾಗಿದೆ.